ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ನಗರದಲ್ಲಿ ಆಗಸ್ಟ್ 22ರಂದು ನೆರವೇರಲಿರುವ ವಿನೂತನ ಮಾದರಿಯ ಅಂಬೇಡ್ಕರ್ ಭವನದ ಉದ್ಘಾಟನಾ ಸಮಾರಂಭಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗೂ ಸಮಾಜ ಸೇವಕ ವಿ. ಅಮರ್ ಅವರು ಹಲವು ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ವಿ. ಅಮರ್ ಅವರು ಅಂಬೇಡ್ಕರ್ ಭವನ ನಿರ್ಮಾಣದ ಅನುದಾನ, ಸ್ಥಳ ನಿಗದಿ ಮತ್ತು ಈ ಹಿಂದೆ ಎದುರಾದ ನಾನಾ ಅಡಚಣೆಗಳ ಕುರಿತು ಚರ್ಚೆ ನಡೆದಾಗ ವೈಯಕ್ತಿಕವಾಗಿ ನಮಗೂ ಬೇಸರವಾಗಿತ್ತು. ಆದರೆ ಬಾಬಾ ಸಾಹೇಬರ ಕನಸು ಇಂದು ಸಾಕಾರಗೊಳ್ಳುತ್ತಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ನಗರದ ಎಲ್ಲ ಸಮುದಾಯಗಳ ಮುಖಂಡರು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು ಆಗಸ್ಟ್ 22ರಂದು ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಮುಂದುವರಿದು ಮಾತನಾಡಿದ ಅವರು, ನೀಲಿಮಯ ಚಿಂತಾಮಣಿ ಅಂಬೇಡ್ಕರ್ ಭವನದ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಶನಿವಾರ ಇಡೀ ಚಿಂತಾಮಣಿ ನಗರವನ್ನು ನೀಲಿ ಬಾವುಟಗಳು ಹಾಗೂ ನೀಲಿ ಶಾಲುಗಳಿಂದ ಸಿಂಗರಿಸಿ ಇಡೀ ನಗರವನ್ನು ನೀಲಿಮಯಗೊಳಿಸಬೇಕು ಎಂದು ಕರೆ ನೀಡಿದರು. ವಿಶೇಷ ಪಾಸ್ ವ್ಯವಸ್ಥೆ, ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರಿಗೆ ಗೌರವಯುತವಾಗಿ ಆಸನದ ವ್ಯವಸ್ಥೆ ಮಾಡಲು ವಿಶೇಷ ವಿಐಪಿ ಪಾಸ್ಗಳನ್ನು ನೀಡಲಾಗುವುದು. ಅಧಿಕಾರಿಗಳ ಗಮನಕ್ಕೆ, ಕಳೆದ ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿಯ ಮೆರವಣಿಗೆಯಲ್ಲಿ ಅಧಿಕಾರಿಗಳ ಸಮನ್ವಯದ ಕೊರತೆಯಿಂದಾಗಿ ಜನಸಂಖ್ಯೆ ಕಡಿಮೆಯಾಗಿತ್ತು. ಅಂತಹ ಲೋಪಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮರುಕಳಿಸಬಾರದು. ಅಧಿಕಾರಿಗಳು ಹಾಗೂ ಎಲ್ಲಾ ಸಮುದಾಯದ ಮುಖಂಡರು ಪರಸ್ಪರ ಉತ್ತಮ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು. ಯಾರು ಈ ಹೋರಾಟ ಹಾಗೂ ಶ್ರಮವನ್ನು ಯಾವುದೇ ಪಕ್ಷಕ್ಕಾಗಲಿ ಅಥವಾ ವೈಯಕ್ತಿಕ ದ್ವೇಷಕ್ಕಾಗಲಿ ಬಳಸಿಕೊಳ್ಳಬಾರದು. ಎಲ್ಲರ ಗುರಿ ಒಂದೇ ಆಗಿರಬೇಕು. ಬಾಬಾ ಸಾಹೇಬರ ಭವನದ ಉದ್ಘಾಟನೆಯನ್ನು ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಯಶಸ್ವಿಗೊಳಿಸಬೇಕು ಎಂದು ವಿ. ಅಮರ್ ಅವರು ವಿನಂತಿಸಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಪಿಲ್ಲರ್ಸ್ ಅಂತಾನೆ ಕರಿಬಹುದು. ಮುನ್ಸಾಮಣ್ಣ ಆಗ್ಬೋದು, ವೆಂಕಟೇಶಣ್ಣ ಆಗ್ಬೋದು, ಮುನಾಂಜಣ್ಣ ಅವರು ಮತ್ತು ನಮ್ಮ ರಾಜಕಾಂತಣ್ಣ ಅವರು ಮತ್ತು ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲ ದಲಿತ ಸಂಘಟನೆಗಳ ಪದಾಧಿಕಾರಿಗಳೇ, ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರೇ, ಪತ್ರಕರ್ತ ಮಿತ್ರರ, ಇಡೀ ರಾಜ್ಯ ಇವತ್ತು ಚಿಂತಾಮಣಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಉದ್ಘಾಟನೆ ಯಾವತ್ತಾಗುತ್ತೆ ಅಂತೇಳಿ ಇಡೀ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ಪ್ರಚಾರವನ್ನ ಕೊಟ್ಟಿದ್ದೇವೆ. ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಹೊರತುಪಡಿಸಿ ತಾಲೂಕು ಕೇಂದ್ರದಲ್ಲಿ ಬಹಳ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಚಿಂತಾಮಣಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರ ಲೋಕಾರ್ಪಣೆಗೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲಿ ಭಾಗವಹಿಸ್ತಾ ಇದೀವಿ ಅಲ್ಲೆಲ್ಲ ಆ ಮುಖಂಡರುಗಳ ಜೊತೆಯಲ್ಲಿ ಹಂಚಿಕೊಂಡಾಗ ಅವರೆಲ್ಲರೂ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಇತ್ತೀಚೆಗೆ ಅಣ್ಣವರೊಂದು ಸಭೆಯನ್ನ ಕರೆದು ಪಕ್ಷದ ಅಲ್ಲಿರ್ತಕ್ಕಂಥ ದಲಿತ ಮುಖಂಡರ ಸಭೆಯನ್ನ ಕರೆದಾಗ ಸಹ ಅವರು ಅದೇ ನಿರೀಕ್ಷೆಯನ್ನು ಮಾಡ್ತಾ ಇದ್ರು. ಇವತ್ತು ಶಾಸಕರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥ ಜನಪ್ರಿಯತೆ ಇಡೀ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಎಲ್ಲರಿಗೂ ಗೊತ್ತಿದೆ. ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಸಂಖ್ಯೆಗೆ ಏನು ಕಮ್ಮಿ ಇರೋದಿಲ್ಲ. ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥದ್ದು ಖಾಲಿ 900 ಆಸನಗಳಷ್ಟೇ. 900 ಆಸನಗಳು ತುಂಬಿ ತುಳುಕುತ್ತೆ. ಹೊರಗಡೆ ಕೂಡ ನಾವು ಶಾಮಿಯಾನ ಹಾಕ್ಬೇಕಾಗುತ್ತೆ, ಹೊರಗಡೆ ಕೂಡ LED ಪರದೆಗಳನ್ನ ಹಾಕ್ಬೇಕಾಗುತ್ತೆ. ಇಲಾಖೆಯಿಂದ ಅಂಬೇಡ್ಕರ್ ಭವನಕ್ಕೆ ಬರ್ತಾ ಇರ್ತಕ್ಕಂಥ ಅನುದಾನ ಎಷ್ಟಿತ್ತು, ಮತ್ತೆ ಏನೇನು ಪರಿಸ್ಥಿತಿಗಳಾಯ್ತು, ಮತ್ತೆ ಇಲ್ಲಿ ನಗರಸಭೆಯಲ್ಲಿ ಆ ಒಂದು ಸ್ಥಳವನ್ನ ಅದಕ್ಕೆ ಅಂಬೇಡ್ಕರ್ ಭವನಕ್ಕೆ ನಿಗದಿಪಡಿಸಬೇಕು ಅಂದಾಗ ಅಲ್ಲಿದ್ದಂತವರೇ ಯಾವ್ಯಾವ ರೀತಿ ತೊಂದರೆಗಳನ್ನ ಮಾಡಿದ್ರು ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಬಹಳ ನಮಗಂತೂ ಬಹಳನೇ ಬೇಜಾರಾಯ್ತು. ಇಂಥ ಒಬ್ಬ ಅತ್ಯುತ್ತಮವಾದ ಒಂದು ನಾಯಕನ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಲ್ಲ ಅಂತೇಳಿ ನಾವು ಪಶ್ಚಾತ್ತಾಪ ಪಟ್ಟಿದ್ದು ಸಹ ಇದೆ. ಹಾಗಾಗಿ ಬಂಧುಗಳೇ, ಇವತ್ತೇನು ನನ್ನ ಸಮುದಾಯದ ಎಲ್ಲ ಮುಖಂಡರುಗಳು, ವಿವಿಧ ಸಮುದಾಯಗಳ ಮುಖಂಡರು ಇವತ್ತು ಬಂದಿದ್ದೀರಾ, ದಯವಿಟ್ಟು 22ನೇ ತಾರೀಕು ಎಲ್ಲರೂ ಕಡ್ಡಾಯವಾಗಿ ಆವತ್ತು ಸಮಯಕ್ಕೆ ಸರಿಯಾಗಿ ಬರಬೇಕು. ಮತ್ತು ವಿಶೇಷವಾಗಿ ಎಲ್ಲ ಸೂಚನೆಗಳನ್ನ ನಮ್ಮವರು ಕೆಲವರು ಕೇಳಿದ್ದಾರೆ. ಮತ್ತು ಈಗಾಗಲೇ ಅಣ್ಣ ಅವರು ಆ ನೀಲಿ ಒಂದು ಖಂಡವಗಳನ್ನ ತರಿಸಿ ಈಗಾಗಲೇ ಪ್ರದರ್ಶನ ಕೂಡ ಮಾಡಿದ್ದಾರೆ. ನೀಲಿ ಖಂಡವಗಳನ್ನ ಕೊಡಬೇಕು ಮತ್ತು ವಿಶೇಷವಾಗಿ ನಗರದ ಎಲ್ಲ ಒಂದು ಸರ್ಕಲ್ಗಳನ್ನ, ವೃತ್ತಗಳನ್ನ
ಅಲಂಕಾರ ಮಾಡಿ ನೀಲಿ ಬಾವುಟ ಇಡೀ ಚಿಂತಾಮಣಿ ಶನಿವಾರ ನೀಲಿಮಯವಾಗಬೇಕು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂತ ಕನಸು ಇವತ್ತಿಗೆ ಒಂದು ನನಸಾಗ್ತಾ ಇದೆ. ಇವತ್ತು ಈ ಒಂದು ಅತ್ಯುತ್ತಮವಾದಂತ ಒಂದು ನಾಯಕರು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಅವರ ಮುಖೇನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗ್ಲೇ ನಾವು ಮೊನ್ನೆನೆ ಹೇಳಿದೀವಿ ಅಣ್ಣ ಅವರಿಗೆ ಎಲ್ಲ ಸಂಘಟನೆಗಳ ಕೆಲವು ಪದಾಧಿಕಾರಿಗಳನ್ನ ತಮ್ಗೆ ಹೆಸರುಗಳು ಸಮೇತ ನಾವು ಕೊಡ್ತೇವೆ. ಅವರಿಗೆ ಒಂದು ವಿಶೇಷವಾದ ಪಾಸನ್ನ ನೀವು ಮಾಡಿಕೊಡಬೇಕು ಮತ್ತು ಮುಂದಿನ ಸಾಲುಗಳಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿದ್ದೇವೆ. ಮತ್ತೆ ಮುಖಂಡರು ಇವತ್ತು ಯಾರು ಈ ಒಂದು ಪೂರ್ವಭಾವಿ ಸಭೆಗೆ ಬಂದಿಲ್ಲ ಅವರಿಗೆ ಈ ವೇದಿಕೆ ಮುಖಾಂತರ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಒಂದು ಹೋರಾಟವನ್ನ ಯಾವುದೋ ಒಂದು ಪಕ್ಷಕ್ಕಾಗಿ ಅಥವಾ ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕಾಗಿ ಮುಡುಪಾಗಿಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಚಿಂತಾಮಣಿ ನಗರದಲ್ಲಿ ನಿರ್ಮಾಣ ಆಗ್ಬೇಕು ಅಂತೇಳಿ ಬಹಳ ವರ್ಷಗಳ ಕನಸು, ನಿಮ್ಮ ಕನಸು ಸಹ ಅದೇ ಆಗಿದೆ. ನಿಮ್ಮ ಹೋರಾಟ ಅನೇಕ ನಾಯಕರು ಇರ್ಬೋದು, ಅನೇಕ ಸಂಘಟನೆಗಳಿರ್ಬೋದು, ಆದ್ರೆ ಗುರಿ ಮಾತ್ರ ಒಂದೇ ಇರಬೇಕು. ದಯವಿಟ್ಟು ತಾವೆಲ್ಲ ಅನ್ಯತಾ ಭಾವಿಸ್ತೀರಾ 22ನೇ ತಾರೀಕು ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಂಘಟನೆಗಳವರು, ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಬೇಕು. ಯಾವ ವ್ಯಕ್ತಿಯ ಬಗ್ಗೆ ನೀವು ಏನೋ ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಿ, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಈ ಸಂದರ್ಭದಲ್ಲಿ ನಾನಂತೂ ಹೇಳ್ತೇನೆ. ಏನು ಏಪ್ರಿಲ್ 14ರಂದು ನಡೆದಂತ ಇದೇ ವರ್ಷದಲ್ಲಿ ಏಪ್ರಿಲ್ 14ರಂದು ನಡೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಯಾರೂ ಆಸಕ್ತಿ ವಹಿಸಲಿಲ್ಲ. ನಮ್ಮ ಜೊತೆಯಲ್ಲಿ ಯಾರೂ ಅಧಿಕಾರಿಗಳು ಕೋಆರ್ಡಿನೇಷನ್ ಮಾಡಲಿಲ್ಲ. ಕೇವಲ 100ರಿಂದ 200 ಜನ ಮಾತ್ರ ಅಂಬೇಡ್ಕರ್ ಜಯಂತಿಯ ಮೆರವಣಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ತಲೆ ತಗ್ಗಿಸುವಂತ ಪರಿಸ್ಥಿತಿ ಆಯ್ತು. ಸುಮಾರು ಜನ ಅವತ್ತು ಯೋಚನೆ ಮಾಡಿದ್ವಿ, ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂತ ಚಿಂತಾಮಣಿ ತಾಲೂಕಲ್ಲಿ ಇವತ್ತು 100ರಿಂದ 200 ಜನ ಮಾತ್ರ ಯಾಕೆ ಅವತ್ತು ಮೆರವಣಿಗೆಯಲ್ಲಿ ಹೋದ್ರು ಅಂತೇಳಿ. ಅದು ಇವತ್ತು ನಾವು ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೋಬೇಕಾಗಿದೆ. ಅಧಿಕಾರಿಗಳ ಕೋಆರ್ಡಿನೇಷನ್, ಎಲ್ಲ ಸಮುದಾಯದ ಮುಖಂಡರ ಜೊತೆಯಲ್ಲಿ ಕೋಆರ್ಡಿನೇಷನ್ ದಯವಿಟ್ಟು ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈಗಾಗಲೇ ಏನು ಒಂದು ಪಾಸ್ ವಿತರಣೆಯನ್ನ ಮಾಡಕ್ಕೆ ಏನು ಒಂದು ಹೇಳಿದ್ದೇವೆ, ಆ ಒಂದು ಪಾಸ್ ವಿತರಣೆಯನ್ನ ನಮ್ಮ ಎಲ್ಲ ಮುಖಂಡರುಗಳು ಎಷ್ಟು ಸಂಘಟನೆಗಳ ಮುಖಂಡರುಗಳಿದ್ದಾರೆ ಅವರೆಲ್ಲ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಸಹ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಗೆಸ್ಟ್ ಗಳನ್ನ ನಮ್ಮ ಏನಾದ್ರು ಗೆಸ್ಟ್ ಇದ್ರೆ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬಹಳ ಅತ್ಯುತ್ತಮವಾದ ಸಾಹಿತಿಗಳಿದ್ದಾರೆ, ಬಹಳ ಬುದ್ಧಿಜೀವಿಗಳಿದ್ದಾರೆ. ಅವರು ಅವರ ಒಂದು ಭಾಷಣದಿಂದ ಅನೇಕರು ಪ್ರೇರಣೆಗೆ ಒಳಗಾಗಿದ್ದಾರೆ. ಅವ್ರನ್ನ ಏನಾದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯೋದಾದ್ರೆ ಬಹಳ ಸೂಕ್ತ ಅಂತೇಳಿ ನಾವೆಲ್ಲ ದಲಿತ ಸಂಘಟನೆಗಳವರು ನಿನ್ನೆ ಮೊನ್ನೆ ಎಲ್ಲ ಮಾತಾಡ್ತಾ ನಾವು ಅನ್ಕೊಂತ ಇದ್ವಿ. ಅವ್ರನ್ನೇನಾದ್ರೂ ಕರೆಸಿದಾಗ ಅದು ಸ್ವಲ್ಪ ಪ್ರಭಾವವನ್ನ ಬೀರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಚಿಂತಾಮಣಿ ಜನತೆ ಎಲ್ಲರಿಗೂ ಒಂದು ಆಹ್ವಾನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಒಂದು ರೀತಿಯ ಜಾತ್ರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಂದು ಸಮುದಾಯಕ್ಕೆ ಸೀಮಿತರಾಗಿರ್ತಕ್ಕಂಥವರಲ್ಲ, ಎಲ್ಲಾ ಸಮುದಾಯದವರು ಇವತ್ತು ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮಗಿಂತ ಹೆಚ್ಚಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂದ್ರೆ ನಮಗಿನ್ನ ಹೆಚ್ಚಿನದಾಗಿ ಅಲ್ಪಸಂಖ್ಯಾತ ಬಂಧುಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂತ ಸಂವಿಧಾನದಿಂದನೇ ಇವತ್ತು ನಾವು ಇಲ್ಲಿ ಬದುಕ್ತಾ ಇದ್ದೇವೆ, ಇಲ್ಲಿ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವನು ಸಹ ನಾವು ವಿಶೇಷವಾಗಿ ಅವತ್ತು ಇನ್ವಾಲ್ವ್ ಮಾಡ್ಕೊಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ವಿಚಾರಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ತಗೊಂಡ್ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲರೂ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ರಾಜಕಾರಣವನ್ನ ಬೆರೆಸೋದು ಬೇಡ. ಚುನಾವಣೆ ಬಂದಾಗ ಆ ಸಂದರ್ಭದಲ್ಲಿ ರಾಜಕಾರಣವನ್ನ ಮಾಡೋಣ. ದಯವಿಟ್ಟು ಇದೊಂದು ನಿಮ್ಗೆ ಪ್ರೀತಿಯ ಮನವಿ, ಆಹ್ವಾನ ಅಂತಾನೆ ತಿಳ್ಕೊಳ್ಳಿ. ಎಲ್ಲ ನನ್ನ ಸಹೋದರ ಸಮುದಾಯಗಳ ಮುಖಂಡರುಗಳು ಯಾರ್ಯಾರು ಇವತ್ತು ಬಂದಿಲ್ಲ ಆ ಒಂದು ಸಂಘಟನೆಗಳ ಪದಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ನೀವು ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡೋಣ. ಗಂಗಾ ಜಾತ್ರೆ, ಆ ಜಾತ್ರೆ, ಈ ಜಾತ್ರೆ ಎಲ್ಲಾ ಮಾಡ್ತೀರಾ, ಕಾಲೋನಿಗಳಲ್ಲೇ ಜಾತ್ರೆಗಳು ಮಾಡ್ತಾ ಇದ್ದೀರಾ, ಗಂಗಮ್ಮನ ಜಾತ್ರೆ ಎಲ್ಲ, ಅದೆಲ್ಲ ಮುಖ್ಯ ಅಲ್ಲ. ಇವತ್ತು ಮುಖ್ಯ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತ್ರೆ. ನಾವು 22ನೇ ತಾರೀಕು ಮಾಡೋಣ ಅನ್ನೋ ಮಾತನ್ನ ಹೇಳಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಭೀಮ್.